ನಮಸ್ಕಾರ ಕನ್ನಡ ಮಂದಿಗೆ. ಇವತ್ತು ನಾವು ಹೊಂಟೀವಿ ಗದಗ ಜಿಲ್ಲಾ ಲಕ್ಷ್ಮೇಶ್ವರ ತಾಲೂಕಿನ 1000 ವರ್ಷ ಇತಿಹಾಸ ಇರುವ ಹುಲಿಗೇರಿ ಸೋಮನಾಥ ದೇವಸ್ಥಾನ ನೋಡೋದಕ್ಕೆ. ಮತ್ತೇನಂತಿರಪ್ಪ ಕನ್ನಡ ಮಂದಿ, ಮೊದಲು ವಿಡಿಯೋ ಮಾಡಲಿಪ್ಪ, ನೋಡಿ ಆಮೇಲೆ ಏನು ಅನ್ನೋದು ಹೇಳ್ತೀವಿ ಅಂತಿರ್ನ. ಅದಕ್ಕೆ ಕರೆನ ಐತಿ ಬಿಡ್ರಿ, ಏನು ಮಾಡೋದು, ಎಲ್ಲದಕ್ಕೂ ಒಂದು ಟೈಮ್ ಅನ್ನೋದು ಬರಬೇಕಲ್ಲ. ಇದ ನೋಡ್ರಿ ನಮ್ಮ ಹುಲಿಗೇರಿ, ಅಂದ್ರೆ ಈಗಿನ ಲಕ್ಷ್ಮೇಶ್ವರ. ಇದ ನೋಡ್ರಿಪ್ಪ ನಮ್ಮ ನಿಮ್ಮೆಲ್ಲರ ಹುಲಿಗೇರಿಯ ಸೋಮನಾಥನ ಐತಿಹಾಸಿಕ ದೇವಸ್ಥಾನ. ಈ ನಮ್ಮ ಸೋಮನಾಥ ದೇವಸ್ಥಾನಕ್ಕೆ 3 ವಿಶೇಷವಾಗಿ ದ್ವಾರಬಾಗಿಲುಗಳದಾವ. ಅದರಲ್ಲಿ ಇದು ಒಂದು. ಇದು ಸೋಮನಾಥನ ಗರ್ಭಗುಡಿಯ ಸುಂದರವಾದ ನೋಟ. ಹೆಂಗೈತೆ ನೋಡ್ರಿ, ಭಕ್ತಿಯಿಂದ ಕೈ ಮುಗಿದು ಬೇಡ್ಕೊಂಡು ಬಿಡ್ರಿ, ಒಳ್ಳೇದು ಮಾಡಪ್ಪ ದೇವ್ರ ಅಂತ. ಈ ನಮ್ಮ ಹುಲಿಗೇರಿಯ ಸೋಮನಾಥನ ವಿಶೇಷತೆ ಏನಂದ್ರೆ, ಈಗಿನ ಕಾಲದಾಗ ಗಂಡ ಹೆಂಡತಿ ಬೈಕ್ ಮೇಲೆ ಜೋಡಿಲೆ ಹೋಗ್ತಾರಲ್ಲ, ಅದೇ ರೀತಿ ಶಿವ ಮತ್ತು ಪಾರ್ವತಿ ಇಬ್ಬರು ಜೊತೆಗೆ ಸೇರಿ ನಂದಿಯ ಮೇಲೆ ಕುಳಿತು ಪ್ರಯಾಣ ಮಾಡುತ್ತಿರುವ ಸುಂದರವಾದ ದೃಶ್ಯ ಇಲ್ಲಿ ನೋಡಬಹುದು. ಇಂತಹ ವಿಶೇಷ ಮೂರ್ತಿಯ ದರ್ಶನ ನಮ್ಮ ಹುಲಿಗೇರಿಯಲ್ಲಿರೋದು ನಮ್ಮ ಭಾಗ್ಯನ. ಮತ್ತು ಈ ಶಿವಲಿಂಗದ ಕೆಳಗೆ ಇರುವ ಸಮಾಧಿ ಸೋಮನಾಥನ ಪ್ರೀತಿಯ ಪಾತ್ರರಾದ ಆದಯ್ಯರವರ ಸಮಾಧಿ. ಆದಯ್ಯರವರು ವಚನ ಸಾಹಿತಿ ಅನ್ನೋದು ಮರೆಯೋ ಹಾಗಿಲ್ಲ. ಇದೆಲ್ಲ ಸೋಮನಾಥನ ದೇವಸ್ಥಾನದ ಹೊರಭಾಗದಲ್ಲಿ ಕಂಡುಬರುವಂಥ ಸುಂದರವಾದ ಕೆತ್ತನೆಗಳು. 11ನೇ ಶತಮಾನದ ಪಶ್ಚಿಮ ಚಾಲುಕ್ಯರ ಸುಂದರವಾದ ಶೈಲಿಯ ವಾಸ್ತುಶಿಲ್ಪಗಳು ಇವೆಲ್ಲ. ಕೋಟೆಯಂತಿರುವ ಎತ್ತರದ ಗೋಡೆಗಳು, ಸುಂದರ ಶಿಲ್ಪಕಲೆ ಮತ್ತು ಶಿಲಾಶಾಸನಗಳ ಇದರ ವಿಶೇಷತೆ. ಅದೇ ರೀತಿ ನಾವು ಇಲ್ಲಿ ದೇವಸ್ಥಾನದ ಒಳಗಡೆ ನೋಡಬಹುದಾದಂಥ ಸುಂದರವಾದ ಕೆತ್ತನೆಯ ಕಂಬಗಳನ್ನು, ಇಲ್ಲಿ ಸುಮಾರು 59 ಕಂಬಗಳಿರೋದು ವಿಶೇಷವಾಗಿ ಸುಂದರತೆಗೆ ಸಾಕ್ಷಿಯಾಗಿದೆ. ಇಲ್ಲಿ ನಾವು ನೋಡಬಹುದು ಸಣ್ಣ ಸಣ್ಣ ದೇವಾಲಯಗಳಲ್ಲಿ ಇರುವಂತಹ ಶಿವನ ಮೂರ್ತಿಗಳನ್ನು. ಹಾಗೆ ಇಲ್ಲಿ ನಾವು ನೋಡಬಹುದಾದ ಕಲ್ಲಿನ ಮೇಲಿನ ಬರವಣಿಗೆಗಳನ್ನು, ಸಂಸ್ಕೃತ ಮತ್ತು ಹಳೆಗನ್ನಡ ಸುಂದರವಾದ ಕೆತ್ತನೆಗಳನ್ನು. ಈಗ ನಾವು ನೋಡ್ತಾ ಇದ್ದೀವಿ ಲಜ್ಜೆಗೌರಿಯ ಸುಂದರವಾದ ದೇವಸ್ಥಾನ. ಇದು ಸೋಮೇಶ್ವರ ದೇವಸ್ಥಾನದ ಹಿಂದ್ಗಡೆ ಇರುವಂತಹದ್ದು.
ಈ ಲಜ್ಜೆ ಗೌರಿ ವಿಶೇಷತೆ ಏನಂದರೆ, ಮೊದಲನೆಯದಾಗಿ ಈ ಮೂರ್ತಿ ಪಕ್ಕದಲ್ಲಿ ಇರುವಂತಹ ಬಾವಿಯ ಸ್ವಚ್ಛತಾ ಕಾರ್ಯದಲ್ಲಿ ಸಿಕ್ಕಂತಹ ಲಜ್ಜೆ ಗೌರಿಯ ಮೂರ್ತಿ ಇದು. ಈ ಮೂರ್ತಿಯ ನೈಜ ರೂಪ ಸಂಪೂರ್ಣ ಬೆತ್ತಲೆ ರೂಪದ ವಿಶಿಷ್ಟತೆಯನ್ನು ಹೊಂದಿರುವ ಮೂರ್ತಿ. ಲಜ್ಜೆ ಗೌರಿ ಅಂದರೆ ನಾಚಿಕೆ ಬಿಟ್ಟ ಗೌರಿ ಎಂದರ್ಥ. ಇದೇ ನೋಡಿ ಪುಷ್ಕರಣೆ ಅಂದರೆ ಬಾವಿ. ಈ ಬಾವಿಯಲ್ಲಿಯೇ ಲಜ್ಜೆ ಗೌರಿ ಸಿಕ್ಕಂತಹ ಮೂರ್ತಿಯಾಗಿದೆ. ಆ ಲಜ್ಜೆ ಗೌರಿ ಮೂರ್ತಿ ಸಿಗೋದಕ್ಕೂ ಕಾರಣ ಒಂದು ಹೆಣ್ಣೆ. ಯಾರು ಅಂತ ಯೋಚನೆ ಮಾಡ್ತಾ ಇದ್ದೀರಲ್ಲ, KGFನಲ್ಲಿ ಅನಂತ್ನಾಗ್ ಸರ್ ಹೇಳ್ತಾರಲ್ಲ ಡೈಲಾಗ್, ಇದಾಳಲ್ಲ ನಮ್ಮವ್ವ. ಈ ಬಾವಿ ಅಂದರೆ ಪುಷ್ಕರಣೆಯನ್ನು ಸೋಮತೀರ್ಥ ಅಂತಲೂ ಕರೀತಾರೆ. ನಮ್ಮ ಈ ಪುಲಿಗೇರಿಯಲ್ಲಿ 9 ತೀರ್ಥಗಳಿವೆ. ಅದರಲ್ಲಿ 4 ತೀರ್ಥಗಳು ನಶಿಸಿ ಹೋಗಿವೆ ಅನ್ನೋ ಮಾತಿದೆ. ಉಳಿದದ್ದು ಗಣತೀರ್ಥ, ಅಗಸ್ತ್ಯ ತೀರ್ಥ, ಲಕ್ಷ್ಮೀ ತೀರ್ಥ ಮತ್ತು ಸೋಮತೀರ್ಥ, ನವಿಲು ತೀರ್ಥ. ಇಲ್ಲಿ ನೋಡಬಹುದು ನಾವು ಚಂದ್ರ ಮತ್ತು ಹಾವಿನ ಕೆತ್ತನೆಗಳನ್ನು. ಚಂದ್ರನನ್ನು ನುಂಗಲು ಹೊರಟ ಹೆಬ್ಬಾವಿನ ಚಿತ್ರ. ಮೇಲಿನಿಂದ ನೋಡಬಹುದಾದ ಸೋಮನಾಥೇಶ್ವರನ ಸುಂದರವಾದ ನೋಟ. ಇಲ್ಲಿರುವ ಸಣ್ಣ ಗಣೇಶ ಮೂರ್ತಿ ಕೂಡ 11ನೇ ಶತಮಾನದ ಮೂರ್ತಿಯಾಗಿದೆ. ಸೊ ನೋಡಿದ್ರಲ್ಲ, ಅಳಿವಿನಂಚಿನಲ್ಲಿ ಇದ್ದಂಥ ನಮ್ಮ ಸೋಮೇಶ್ವರ ದೇವಸ್ಥಾನನ 2015ರಲ್ಲಿ ಸುಧಾಮೂರ್ತಿ ಮೇಡಮ್ರವರು ಇನ್ಫೋಸಿಸ್ ಫೌಂಡೇಶನ್ ಮೂಲಕ ಸುಮಾರು 4.5 ಕೋಟಿ ರೂಪಾಯಿ ಖರ್ಚು ಮಾಡಿ ಅಭಿವೃದ್ಧಿ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತಿಗೂ ಕೂಡ ಹಂತ ಹಂತವಾಗಿ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಸೊ ಕನ್ನಡ ಮಂದಿ ಕೇಳ್ಕೊಳೋದು ಇಷ್ಟ. ಈ ನಮ್ಮ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಈ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ, ಸಪೋರ್ಟ್ ಮಾಡಿರಿ.